ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ನಾನು ಹೂ ತೊಗೊಳ್ತಾ ಇದ್ದೀನಿ. ನಾನೊಂದು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ತುಂಬ ಪುರಾತನವಾದ ದೇವಸ್ಥಾನ, 300 ವರ್ಷಕ್ಕಿಂತ ಹಳೆಯ ದೇವಸ್ಥಾನ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೇಲುಸುಂಕ ಅಂತ ಹೇಳಿ ತುಂಬಾ ಶಕ್ತಿಶಾಲಿಯಾದಂಥ ದೇವಸ್ಥಾನ. ಇಲ್ಲೇನಾದರೂ ನೀವು ಮನಸ್ಸಲ್ಲಿ ಅಂದ್ಕೊಂಡು ಹರಕೆ ಮಾಡಿಕೊಂಡ್ರೆ ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾರೆ. ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಬಂದುಬಿಟ್ಟು ಮಾಸ್ತಿಕಟ್ಟೆಯಿಂದ 22 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಯಡೂರಿಂದ 14 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಹೋಗೋಕ್ಕೆ ಯಾವುದೇ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ. ನಿಮ್ಮ ಸ್ವಂತ ವೆಹಿಕಲನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ. ಹೋಗ್ತಾ ಇರೋ ರೋಡಿನ ಅಕ್ಕಪಕ್ಕ ಎಲ್ಲಿ ನೋಡಿದ್ರು ನೀರೇ ಕಾಣಿಸುತ್ತೆ. ಇನ್ನೊಂದು ಕಡೆ ನೋಡಿದರೆ ದಟ್ಟವಾದ ಕಾಡೇ ಇರುತ್ತೆ. ಈ ಹೋಗೋ ರೋಡೇನೆ ತುಂಬಾ ಚೆನ್ನಾಗಿದೆ ಒಂಥರ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಇರೋದೇ ಒಂದು ದಟ್ಟ ಪ್ರಕೃತಿಯ ಮಧ್ಯದಲ್ಲಿ ಅಂತ ಹೇಳ್ಬೋದು. ನೀವು ಕೂಡ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ. ನನ್ನ ವಿಡಿಯೋ ನೋಡಿದ್ರೆ ಯಾರೆಲ್ಲ ಇದ್ದೀರಾ ಅವರೆಲ್ಲ ಭೇಟಿ ಕೊಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್. ನಾನು ಇವತ್ತಿದ್ದೀನಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೇಲ್ಸುಂಕ. ಇದು ತುಂಬಾ ಪುರಾತನ ದೇವಸ್ಥಾನ ಅಂತ ಹೇಳ್ತಾರೆ. 300 ವರ್ಷಕ್ಕಿಂತ ಹಳೆಯ ದೇವಸ್ಥಾನ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇವಾಗ ಇಲ್ಲಿ ನವರಾತ್ರಿ ಟೈಮಲ್ಲಿ ತುಂಬಾ ವಿಶೇಷ ಪೂಜೆ, ಚಂಡಿ ಹೋಮ ಎಲ್ಲ ಆಗುತ್ತೆ. ಎಷ್ಟೆಲ್ಲ ಇದು ತುಂಬಾ ಒಳಗಡೆ ಇದೆ ದೇವಸ್ಥಾನ, ಆದ್ರೂ ಕೂಡ ಎಷ್ಟೆಲ್ಲ ಜನ ಬಂದಿದ್ದಾರೆ ನೋಡಿ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಬನ್ನಿ, ಹೇಳಿ. ಇದೇನೋ ಹುಳ ಇದೆ ಸುರ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಈಗ ತುಂಬ ಹಳೆಯ ದೇವಸ್ಥಾನ ಇದು. ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನ ಸುತ್ತ ಕೂಡ ಎಷ್ಟು ಚೆನ್ನಾಗಿ ಗಿಡಗಳನ್ನು ಹಾಕಿದ್ದಾರೆ. ದೇವ್ರ ಪೂಜೆಗೆ ಇಲ್ಲೇ ಸಾಕು ಹೂವು, ಅಷ್ಟು ಗಿಡಗಳಿದೆ. ನೀವು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಹಳೆಯ ದೇವಸ್ಥಾನ ಅಂತ ಹೇಳಿ. ಇರೋ ಶೈಲಿ ಕೂಡ ಹಾಗೇ ಇದೆ. ಸುತ್ತ ಮಾಡೋ ಅದರ ಮಧ್ಯೆ ಈ ಒಂದು ಗರ್ಭಗುಡಿ ಆ ಥರ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಇಲ್ಲಿ ಚಂಡಿ ಹೋಮ ಮಾಡ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನದ ಒಂದು ಮೂಲ ಸ್ಥಳ ಅಂತ ಇದೆ. ದೇವಸ್ಥಾನದ ಅಲ್ಲಿ ಮೂಲ ಸ್ಥಳ ಇದೆ, ಅಲ್ಲಿಗೆ ಹೋಗೋಣ, ನೋಡ್ಕೊಂಡು ಬರೋಣ. ಅದು ಆ ಕಡೆ ಎಲ್ಲ ಆಗತ್ತೆ. ಪಾಪ ಅವ್ರು ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ. ಬೇಡ, ಇಲ್ಲೇ ಇದೆ. ಹಾ ಬನ್ನಿ, ನಾವು 3 ಜನ ಡ್ರೈವರ್ ಅಷ್ಟೇ. ನೋಡಿ ಇಲ್ಲೆಲ್ಲ ಎಷ್ಟೆಲ್ಲ ಜನ ಬಂದಿದೆ. ತುಂಬಾ ಒಳಗಡೆ ಇದೆ ದೇವಸ್ಥಾನ ಇದೆ. ಹಾಗೆ ಭಜನಾ ಕುಣಿತಾ ಇರ್ಬೇಕು ಅನ್ಸತ್ತೆ. ಇಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ ನೋಡಿ. ಇವಾಗ ನಾವಿಲ್ಲಿ ಮೂಲ ಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಅದು ಮತ್ತೆ ಕಾಡಿನ ಮಧ್ಯೆ ಇದೆ. ಹಾಗಾಗಿ ಯಾರು ಗೊತ್ತಿರೋರು ಇದ್ರೆ ಹೋಗ್ಬೋದು, ಬಿಟ್ರೆ ಹಾಗೆ ಗೊತ್ತಾಗಲ್ಲ. ಅಲ್ಲಿ ಹೋಗೋಣ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲಿ ಇದೆಯಲ್ಲ, ಅದ್ರದ್ದು ಮೂಲ ಸ್ಥಾನ ಇದು. ಬನ್ನಿ ಹೋಗೋಣ. ಎಷ್ಟು ಕಾಡೊಳಗಿದೆ ಅಂದ್ರೆ ನಿಜವಾಗ್ಲೂ ಒಂಥರ ಭಯಾನೇ ಆಗುತ್ತೆ. ಆ ತರ ಕಾಡಿದೆ. ಅಂದ್ರೆ ಯಾರಾದ್ರೂ ಇದ್ರೆ ಬರ್ಬೋದು ಇಲ್ಲಿ. ಪಾಪ ನಂಗೆ ಅವರು ಲೋಕಲ್ ಇಲ್ಲೇ ಒಬ್ರಿದಾರ, ಅವ್ರು ಕರ್ಕೊ ಬಂದಿದ್ದು. ಇಲ್ಲಿ ನೋಡಿ ಈ ರೋಡ್ ಇದೆಯಲ್ಲ, ಇದ್ರ ಮುಂದ್ ಹೋದ್ರೆ ಯಾರ್ದೋ ಮನೆ ಇತ್ತಂತೆ. ಇವಾಗ ಅವ್ರು ಇಲ್ಲ ಅಂತೆ, ಬೇರೆ ಕಡೆ ಹೋಗಿದಾರಂತೆ. ಹೆಂಗಿದೆ ನೋಡಿ. ಇರ್ಬೋದು ಅನ್ಸುತ್ತೆ.
ಕಲ್ಲುಗಳು ಇದೆ, ಅದರ ಹಿಂದೆ ಇದು. ನೋಡಿ ಫ್ರೆಂಡ್ಸ್, ಇದು ಮೂಲ ಸ್ಥಳಕ್ಕೆ ಹೋಗಲಿ ಮಧ್ಯಾಹ್ನ ಒಂಥರ ಸಣ್ಣ ಹಳ್ಳ ತರ ಇದೆ. ಅದು ಹಿಂಗೆ ಈ ಮಳೆಗಾಲ ಅಲ್ಲ, ನೀರ್ ಹರಿತಾ ಇದೆ, ಎಷ್ಟು ಶುದ್ಧವಾದ ನೀರು ನೋಡಿ. ಇವಾಗ ಮೂಲ ಸ್ಥಳ ನೋಡ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಇದು ಎಲ್ಲಾ ಟೈಮ್ ಬರಕ್ ಸ್ವಲ್ಪ ಕಷ್ಟ ಆಗ್ಬೋದು. ಈಗ ನವರಾತ್ರಿ ಟೈಮ್ ಅಲ್ಲ, ಇಲ್ಲೆಲ್ಲ ಪೂಜೆ ಮಾಡ್ತಿರ್ತಾರೆ, ಜನ ಇರ್ತಾರೆ. ಬಾಕಿ ಟೈಮ್ ಅಂದ್ರೆ ಯಾರು ಇರಲ್ಲ, ಒಂಥರ ಭಯಾನಕ ಕಾಡು, ದಟ್ಟವಾದ ಕಾಡು. ಹಂಗಾಗಿ ಬೇರೆ ಟೈಮ್ ಕಷ್ಟ, ಯಾರಾದ್ರೂ ಜೊತೆಗಿದ್ರೆ ಬರ್ಬೋದು. ಒಬ್ರೇ ಇಬ್ರೇ ಬರೋದು ತುಂಬಾ ಭಯ ಅನ್ಸತ್ತೆ. ಬನ್ನಿ ಹೋಗೋಣ, ಇವಾಗ ದೇವಸ್ಥಾನದ ಹತ್ರ ಹೋಗೋಣ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೇಲ್ಸುಂಕ ಅಂತ ಇದೆ. ಒಳಗಡೆ ಭಜನಾ ಕುಣಿತ ಕೂಡ ಮಾಡ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನ ಎದುರಿಗೆ ನಾಗನ ಕಲ್ಲು ಕೂಡ ಇದೆ ಇಲ್ಲಿ. ಶ್ರೀ ಪೂಜೆಯನ್ನು ಮಾಡಿದ್ದಾರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಹಳೆಯ ದೇವಸ್ಥಾನ ಅಂತ ಹೇಳಿ. ಇಲ್ಲೆಲ್ಲ ಹುತ್ತದ ತರ ಇದೆ ನೋಡಿ, ಗೋಡೆ ಎಲ್ಲ ಮಣ್ಣಿಂದನೇ ಇದೆ. ದೇವಸ್ಥಾನ ಸುತ್ತ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಗಿಡಗಳನ್ನ ಹಾಕಿದ್ದಾರೆ. ದೇವರ ಪೂಜೆಗೆ ಹೂವಿನ ತೋಟನೇ ಇದೆ ಇಲ್ಲಿ. ಹೂವೆಲ್ಲ ಚೆನ್ನಾಗಿ ಸಿಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.